ಹಲೋ, ಎಲ್ಲರಿಗೂ ಎಮ್ ಕೆ ಕ್ರಿಯೇಷನ್ ಮಾಡುವ ನಮಸ್ಕಾರಗಳು ತಿಳಿಸುತ್ತಾ 2025ನೇ ಸಾಲಿನಲ್ಲಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಪ್ರಥಮ ಬಾರಿಗೆ T20 ಸೀರೀಸ್ 5 ಸೀರೀಸ್ ಇರ್ತವೆ. ಅದನ್ನು ಆಡೋಕೆ ಆಸ್ಟ್ರೇಲಿಯಾಗೆ ನಮ್ಮ ಇಂಡಿಯಾ ಪಾದಾರ್ಪಣೆ ಮಾಡಿ ಪ್ರಾಕ್ಟೀಸ್ ಮಾಡಿಕೊಂಡು ರೆಡಿಯಾಗಿ ನಿಂತ್ಕೊಂಡಾರೆ. ಯಾಕಂದ್ರೆ ODI ಸೀರೀಸು 2-1 ಇದ್ದ ಸೋತೀವಿ ನಾವು. ಅವ್ರು ಆಸ್ಟ್ರೇಲಿಯಾದ 2 ಹೊಡೆದ್ರು, ನಾವು 1 ಹೊಡೆದ್ವಿ ಮ್ಯಾಚ್. ಅದಕ್ಕೆ ಸೋತರ ಒಂದು ಕಿಚ್ಚಿಗೆ ಐತಲ್ಲ, ಕಿಚ್ಚಿಗೆ ನಾವು T20 ಸೀರೀಸ್ ಹೊಡಿಲೇಬೇಕು ಅಂತ ರಣಹದ್ದುಗಳ ಹಾಗೆ ಇಂಡಿಯಾದವರು ಭೇಟಿ ಆಡೋಕ್ಕೆ ನಿಂತ್ಕೊಂಡಾರ. ಆದರೆ ಆಸ್ಟ್ರೇಲಿಯಾದಲ್ಲಿ ಆಸ್ಟ್ರೇಲಿಯನ್ನರನ್ನು ಸೋಲಿಸುವುದು ಅಸಾಧ್ಯದ ಮಾತು ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಅಸಾಧ್ಯದ ಮಾತೇನಲ್ಲ, ಹೌದಾ? ಯಾಕಂದ್ರೆ ಅವ್ರಿಗೂ ಒಂದು ಬ್ಯಾಟರ್ಗೆ ಆದ್ರೂ ಒಂದು ವೀಕ್ನೆಸ್ ಪಾಯಿಂಟ್ ಅಂತ ಇರ್ತೈತಿ. ಅವ್ರಿಗೆ ಇರ್ತೈತಿ, ನಮಗೆ ಇರ್ತೈತಿ ವೀಕ್ನೆಸ್ ಪಾಯಿಂಟ್. ಯಾವ ಥರ ಕ್ಯಾಪ್ಟನ್ಸಿ ಮಾಡಿದ್ರೆ ಯಾರ್ಯಾರಿಗೆ ಯಾವ್ಯಾವ ಬಾಲರ್ನ ಎಲ್ಲೆಲ್ಲಿ ಯಾವ್ಯಾವ ಟೈಮ್ ಒಳಗೆ ಹಾಕ್ಸಿದ್ರೆ ನಮಗೆ ವಿಕೆಟ್ ಸಿಗುವ ಸಾಧ್ಯತೆ ಹೆಚ್ಚಿರ್ತೈತಿ ಅನ್ನೋದನ್ನು ಕ್ಯಾಪ್ಟನ್ಸಿ ಮಾಡೋರು ನೋಡ್ಕೋಬೇಕು. ಯಾಕಂದ್ರೆ ಇಲ್ಲಿವರೆಗೂ 29 ಮ್ಯಾಚ್ನ್ಯಾಗ ಕ್ಯಾಪ್ಟನ್ಸಿ ಮಾಡ್ಯಾರ T20 ಒಳಗೆ. ಅದ್ರೊಳಗೆ 25 ಯಾವರೇಜ್, 25 ಗೆಲುವು, 4 ವಿಫಲತೆ ಕಂಡರು ಸೂರ್ಯಕುಮಾರ್ ಯಾದವ್ ಅವರು, ಹೌದಾ? ಆ ಕಡೆಗೂ ಮಿಚೆಲ್ ಮಾಸ್ಟ್ರ್ ಅಷ್ಟ ಆಡ್ಯಾರ, ಭಾಳ ಮಾಡ್ಯಾರ. ಆದ್ರೆ ಅದ್ರೊಳಗೆ ಇವ್ರಿಗೆ ಕಂಪೇರ್ ಮಾಡಿದ್ರೆ ಅಂದರೆ 2 ಸಮಬಲದ ಹೋರಾಟ. ಅವ್ರದ್ದು ವಿನ್ನಿಂಗ್ ಪರ್ಸೆಂಟೇಜು 86% ಸಮಥಿಂಗ್ ಐತಿ, ಇವ್ರದ್ದು 86% ಸಮಥಿಂಗ್ ಐತಿ. ಹಾಗಾಗಿ ಇಬ್ಬರಿಗೆ ಒಂದು ಟೈಟ್ ಮ್ಯಾಚ್ ಅಂತ ಹೇಳ್ಬೋದು, ಹೌದಾ? ಈಗ ಯಾರು ಗೆಲ್ತಾರ ಸೋಲ್ತಾರ ಸೆಕೆಂಡ್ರಿ. ಅದು ನಮ್ಮ ಇಂಡಿಯಾದವ್ರು ಗೆಲ್ತಾರ ಅಂತ ಅನ್ಕೊಂಡನಿ. ಯಾಕಂದ್ರೆ ಆಸ್ಟ್ರೇಲಿಯಾರನ್ನ ಸೋಲ್ಸೋದು ನಮ್ಮ ಇಂಡಿಯಾದವ್ರಿಗೆ ಏನು ದೊಡ್ಡ ಮಾತಲ್ಲ, ನಂಬಿಕೆ, ಹೌದಾ? ಅದು ಒಂದಿತ್ತಂದ್ರೆ ಯಾವಾಗ ಯಾರನ್ನ ಎಲ್ಲಿ ಬೇಕಾದರೂ ಹೊಡಿಬೋದು. ಅವ್ರು ನಮ್ಮ ನೆಲದಾಗರ ಬರಲಿ, ಅವ್ರ ನೆಲಕ್ಕರ ಹೋಗಿ ಹೊಡಿಬೋದು, ಹೌದಾ? ಇಂಡಿಯಾದವರು ಪ್ರೂವ್ ಮಾಡ್ಕೊಂಡಾರ ಎಲ್ಲ ತಾಕೂ, ಹೌದಾ? ನಂಬರ್ 1 ಬ್ಯಾಟ್ಸ್ಮ್ಯಾನು ನಮ್ದ್ರಾಗ ಅದಾರ, ನಂಬರ್ 1 ಬಾಲರ್ ನಮ್ದ್ರಾಗ ಅದಾರ. ಹಂಗಂತಾನೆ ನಂಬಿಕೆ ಭಾಳ ಇಟ್ಕೊಂಡು ಹೋಗೋದು ತಪ್ಪಲ್ಲ, ಹೋಗ್ಬೇಕು. ಯಾಕಂದ್ರೆ ಹೊಡಿತೀವಿ ಅನ್ನೋದೊಂದು ಬಿಲೀವ್ ಇಟ್ಕೊಂಡು ಹೋಗ್ಬೇಕು. ಈಗ ಪ್ಲೇಯಿಂಗ್ 11 ನೋಡ್ಕೊಂಡು ಬಂದ್ಬಿಡೋಣ, ಹೌದಾ? ಇಂಡಿಯಾದ ಪ್ಲೇಯಿಂಗ್ 11, ಹೌದಾ? ಮೊನ್ನೆಕ್ಕೆ ಅಭಿಷೇಕ್ ಶರ್ಮಾ, ಶುಭ್ಮನ್ ಗಿಲ್. ಅಭಿಷೇಕ್ ಶರ್ಮಾಂದು ಆಟ ಹೆಂಗೈತಿ ಅಂತ ನಾ ಹೇಳೋದಕ್ಕಿಂತ ನೀವು ನೋಡಿಬಿಟ್ಟಿರಿ, ಹೌದಾ? ನೋಡಿದ್ದಾಗೈತಿ. ಮೊದಲನೇ 10 ಬಾಲ್ ಒಂದು ಸ್ಟ್ರೈಕ್ ರೇಟ್ ಇರೋದು ಅಭಿಷೇಕ್ ಶರ್ಮಾ ಅವ್ರದ್ದು. ಸ್ಟ್ರೈಕ್ ರೇಟ್ ಇರೋದು 170. 10 ಬಾಲದ್ದು ಹಿಡಿದು ಒಂದು 25ನೇ ಬಾಲ್ವರೆಗೂ ಅವ್ರು ಆಡೋದು 200 ರೇಸ್ ಆಯ್ತಾನೇ ಹೋಗ್ತತ್ತೆ ಅವ್ರದ್ದು. ಅವ್ರು ಇರೋ ಮಟ್ಟ ಅಂತೂ ಇಂಡಿಯನ್ ಟೀಮ್ಗೆ ಫುಲ್ ದೌತಣ, ಹೌದಾ? ಅಭಿಷೇಕ್ ಶರ್ಮಾ, ಶುಭ್ಮನ್ ಗಿಲ್ ಆಯ್ತು. ನಂಬರ್ 3 ಒಳಗೆ ಸೂರ್ಯಕುಮಾರ್ ಯಾದವ್. ಚಾಂಪಿಯನ್ಸ್ ಟ್ರೋಫಿಯಾಗೂ ರನ್ ಬರಲಿಲ್ಲ ಅವ್ರಿಗೆ, ಹೌದಾ? ಇತ್ತೀಚಿನ ದಿನಗಳಲ್ಲಿ ಅವ್ರಿಗೆ ಬ್ಯಾಟಿಂಗ್ ವಿಫಲತೆ ಆಗ್ತಾಯಿದೆ, ಹೌದಾ? ಹಾಗಾಗಿ ಅವರು ಸ್ವಲ್ಪ ನೋಡ್ಕೊಂಡು T20 ನಂಬರ್ 1 ಬ್ಯಾಟ್ಸ್ಮ್ಯಾನ್ ಅವ್ರು ಯಾವಾಗ ಎಲ್ಲಿ ರೇಸಕ್ಕಾರ ಅನ್ನೋದು ಗೊತ್ತಿಲ್ಲ. ಆದರೆ ಯಾಕೋ 2025ರ ಈ ಕಡೆಗೆ ಅವ್ರಿಗಷ್ಟು ಬ್ಯಾಟಿಂಗ್ ಒಲದು ಬಂದಿಲ್ಲ ಅವ್ರಿಗೆ, ಹೌದಾ? ನೋಡೋಣ, ಆಡ್ತಾರೆ, ಅವ್ರು ಚೆನ್ನಾಗಿ ಆಡ್ತಾರೆ. ನಂಬರ್ 4 ಒಳಗೆ ತಿಲಕ್ ವರ್ಮಾ. ಓಪ್ನಿಂಗ್ ಒಳಗೆ ಶರ್ಮಾ ಹಾಕ್ಯನ್ ಬಡಿಯಾಕೆ ಕುಂತ್ರೆ ಫಿನಿಷಿಂಗ್ ಟಚ್ ಕೊಡೋದು ಮಾತ್ರ ವರ್ಮಾ ಭಾರಿ ಕಾಂಬಿನೇಷನ್, ಹೌದಾ? ಶರ್ಮಾನ ಲಾಸ್ಟಿನ ಮಟ್ಟ ಇದ್ರೆ ಅವನ ಮುಗಿಸ್ಕೊಂಡು ಹೋಗ್ತಾನೆ. ಇಲ್ಲಪ್ಪ ನನಗೆ ಆಗಲ್ಲ, ನಾನು ಇಷ್ಟು ಹೊಡೆದು ಕೊಟ್ಟ ನಿಮಗೆ, ನೀವು ಫಿನಿಷ್ ಮಾಡಿರಿ ಅಂತೇಳಿ ವರ್ಮಾಗೆ ಹೇಳಿ ಬರ್ತಾನೆ.
ವರ್ಮ ನೀವು ಮುಗಿಸ್ಕೆಂಬ ಅಂತ ಹೇಳ್ಬರ್ತಾನೆ. ಮೊನ್ನೆ ಚಾಂಪಿಯನ್ಸ್ ಇದ್ರೊಳಗೆ ನೋಡಿದ್ರಲ್ಲ, ಏಷ್ಯಾ ಕಪ್ ಒಳಗೆ ನಮ್ಮ ವರ್ಮನ್ ನಾಟ್ ಪಾಕಿಸ್ತಾನದವ್ರು ಅದ್ರಿಬಿಟ್ರು ಔಟ್ ಮಾಡಕ್ಕೆ. ಇರಲಿ, ಹೌದಾ. ಅಭಿಷೇಕ್ ಶರ್ಮಾ, ಶುಭ್ಮನ್ ಗಿಲ್, ಸಂಜು ಸ್ಯಾಮ್ಸಂಗ್, ತಿಲಕ್ ವರ್ಮಾ, ಸಂಜು ಸ್ಯಾಮ್ಸನ್, ಹೌದಾ. ಆಮೇಲೆ ಶಿವಮ್ ಧೂಬೆ, ಆಮೇಲೆ ಅಕ್ಷರ್ ಪಟೇಲ್. ಇಲ್ಲಿ ಅಕ್ಷರ್ ಪಟೇಲು ಅಥವಾ ವಾಷಿಂಗ್ಟನ್ ಸುಂದರ್, ನನಗೆ ಅನಿಸ್ತತಿ ಅಕ್ಷರ್ ಪಟೇಲ್ ಬಂದ್ರೆ ಫುಲ್ ಒಂದು ಬ್ಯಾಟಿಂಗ್ ಚೆನ್ನಾಗೈತಿ ಅಂತ ನನಗೆ ಅನಿಸ್ತತಿ. ಅಕ್ಷರ್ ಪಟೇಲ್, ಆಮೇಲೆ ಹರ್ಷಿತ್ ರಾಣಾ ಬರ್ತಾರೆ. ಯಾಕಂದ್ರೆ ಗೌತಮ್ ಗಂಭೀರ್ ಹರ್ಷಿತ್ ರಾಣಾನ ಬಿಡಲ್ಲ ಅವರು. ಹರ್ಷಿತ್ ರಾಣಾ, ಹರ್ಷದೀಪ್ ಸಿಂಗ್, ವರುಣ್ ಚಕ್ರವರ್ತಿ, ಹೌದಾ. ಇದ್ರೊಳಗೆ ಯಾರಪ್ಪ ಅಂದ್ರೆ ಶಿವಮ್ ದುಬೆನೂ ಬಾಲಿಂಗ್ ಹಾಕ್ತಾನೆ, ಹರ್ಷಿತ್ ರಾಣಾನು ಬೌಲಿಂಗ್ ಹಾಕ್ತಾನೆ, ಹರ್ಷದೀಪ್ ಸಿಂಗ್ 3 ಫಾಸ್ಟ್ ಬಾಲರ್ಸ್ ಆದರೆ, ಆಮೇಲೆ ಇಲ್ಲಿ ಸ್ಪಿನ್ ಬೌಲರ್ ವರುಣ್ ಚಕ್ರವರ್ತಿ, ಅಕ್ಷರ್ ಪಟೇಲ್ ಯಾವಾಗಾದರೂ ಯೂಸ್ ಮಾಡ್ಕೋಬೋದು. ಎಲ್ಲಿ ಕೆಡ್ತಾನೆ ಸ್ಪಿನ್ ಬೌಲಿಂಗ್ ಆತಂದ್ರೆ ಅಭಿಷೇಕ್ ಶರ್ಮಾನೂ ಬಾಲಿಂಗ್ ಹಾಕ್ಕೊಡ್ತಾರೆ. ನೆಕ್ಸ್ಟ್ ಯಾರ ಕಡೆಗಪ್ಪ ಅಂದ್ರೆ ಆಸ್ಟ್ರೇಲಿಯನ್ ಪ್ಲೇಯಿಂಗ್ 11, ಹೌದಾ. ಮಿಚ್ಚಲ್ ಮಾರ್ಷ್ ಆ್ಯಂಡ್ ಟ್ರಾವಿಸ್ ಹೆಡ್ಗೂ ಸೂರ್ಯಕುಮಾರ್ ಯಾದವ್ ಕಂಪೇರ್ ಮಾಡೋಕ್ಕಾಗತ್ತೇನು ರೀ. ಅವ್ರದ್ದು ಬ್ಯಾಟಿಂಗ್ ನಸೀಬ್ ಐತಿ, ಈಗ ಇವ್ರದ್ದು ಬ್ಯಾಟಿಂಗ್ ನಸೀಬ್ ಐತಿ, ಹೌದಾ. ಟ್ರಾವಿಸ್ ಹೆಡ್ಡಿಂದು ಇತ್ತೀಚಿನ ದಿನಗಳಲ್ಲಿ ಯಾವ್ರೇಜ್ ಅಂತ ಕೇಳಬೇಡ್ರಿ, ಹೇಳಲ್ಲ, ನನಗೆ ಗೊತ್ತಿಲ್ಲ. ಹಾಗಾಗಿ ಅವ್ರದ್ದು ಬ್ಯಾಟಿಂಗ್ ಅಷ್ಟೇನು ಪಾಪ್ಯುಲರ್ ಆಗಿಲ್ಲ ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳಾಕೊಂತಾನೆ, ಹೌದಾ. ಟ್ರಾವಿಸ್ ಹೆಡ್. ನೆಕ್ಸ್ಟ್ ಬರ್ತಾರೆ ಜೋಶ್ ಇಂಗ್ಲೀಷ್, ವಿಕೆಟ್ ಕೀಪರ್ ಬ್ಯಾಟ್ಸ್ಮ್ಯಾನ್ ಅವರು, ಹೌದಾ. ಅವ್ರದ್ದು ಚೆನ್ನಾಗೈತಿ, ಒಂದು ರೇಂಜಿಗೆ ಐತಿ ಇವತ್ತು ಈ ಸಲ ಆಟ. ನಂಬರ್ 4 ಒಳಗೆ ಬರ್ತಾರೆ ಮ್ಯಾಥ್ಯೂ ಶಾಟ್, 4th ಪ್ಲೇಯರ್ ಮ್ಯಾಥ್ಯೂ ಶಾಟ್. ಮೊನ್ನೆ ನೋಡಿದ್ರಲ್ಲ ಹೆಂಗೆ ಆಡಿದ್ರು ಅಂತ ಏಷ್ಯಾ ಕಪ್ ಒಳಗೆ, ಚೆನ್ನಾಗಿ ಆಡಿದ್ರು, ಹೌದಾ. ಟೈಮ್ ಮೇಲೆ ಒತ್ತು ಕೊಡ್ತಾರೆ. ನಂಬರ್ 5 ಒಳಗೆ ಬರ್ತಾರೆ ಮಾರ್ಕಸ್ ಸ್ಟೋಯ್ನಿಸ್, ಆಲ್ರೌಂಡರ್. ನಂಬರ್ 6 ಒಳಗೆ ಬರ್ತಾರೆ ಟಿಮ್ ಡೇವಿಡ್. ನಂಬರ್ 7 ಒಳಗೆ ಬರ್ತಾರೆ ಓವಲ್ ಅಂತಪ್ಪ ಅವ್ರ ಹೆಸರು, ಮಿಚೆಲ್ ಓವಲ್ ಅಂತ. ನಂಬರ್ 8 ಒಳಗೆ ಬರ್ತಾರೆ ನೇಥನ್ ಎಲಿಸ್, ಜೋಶ್ ಹೆಜಲ್ವುಡ್, ಆ್ಯಡಮ್ ಜಾಂಪಾ. ಆಮೇಲೆ 11 ಒಳಗೆ ಸ್ಯಾಮ್ ಅಬೌಟ್ ಅವ್ರು ಬಂದು ಆಡ್ತಾರೆ, ಅವ್ರು ಆಲ್ರೌಂಡರ್. ಅದ ಇದು ಈ ಕಡೆ ಪ್ಲೇಯಿಂಗ್ 11 ಆಯ್ತು, ಆ ಕಡೆ ಪ್ಲೇಯಿಂಗ್ 11 ಆಯ್ತು, ಹೌದಾ. ಈ ಸಲ 5 ಸರಣಿ ಇರ್ತವೆ, 29 ಸ್ಟಾರ್ಟ್ ಆಕವು, ಹೌದಾ. ಗ್ಯಾಪ್ ಐತಿ, ಹೌದಾ. T20 ಈ ಸೀರೀಸರ ನಾವು ಅಥವಾ ಈ ಸರಣಿನಾರ ನಾವು ಗೆಲ್ಬೇಕು. T20 ಸರಣಿ, ODI ಅಂತೂ ಕೈ ತಪ್ಪೋತು, ಹೌದಾ. ಹಾಗಾಗಿ ಈ ಸರಣಿ ಗೆಲ್ತವೆ ಅಂತ ನನಗೆ ಅನಿಸ್ತೈತಿ. ಎಲ್ಲರಿಗೂ ಧನ್ಯವಾದಗಳು.